Good morning everyone. Today we are in 13th session of Quantitative Technique 1 prescribed for BCom 3rd semester affiliated to Vijayanagara Sri Krishna Devaraya University, Ballari. Okay, here before going to this session, we need to know what are the topics which are ಕವರ್ಡ್ ಇನ್ ಅರ್ಲಿಯರ್ ಸೆಷನ್ಸ್. ಇಂದಿನ ಸೆಷನ್ಗಳಲ್ಲಿ ನಾವು ಯಾವ್ಯಾವ ಟಾಪಿಕ್ಗಳನ್ನು ನಾವು ಕವರ್ ಮಾಡಿದ್ದೀವಿ ಅಂಡ್ ದಟ್ ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಟು ಪ್ರಾಬ್ಲಮ್ಸ್ ಆನ್ ಕಂಟಿನ್ಯೂಯಸ್ ಸೀರೀಸ್ ಟು ಇನ್ಕ್ಲೂಸಿವ್ ಮೆಥಡ್. ಇಲ್ಲಿ ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ನೋಡಿದ್ದೀವಿ ಮತ್ತು ಕಂಟಿನ್ಯೂಯಸ್ ಸೀರೀಸ್ನ ಪ್ರಾಬ್ಲಮ್ಸ್ನ ನೋಡಿದ್ದೀವಿ, ದಟ್ ಟು ಇನ್ಕ್ಲೂಸಿವ್ ಮೆಥಡ್ನಲ್ಲಿ ಆ ಒಂದು ಪ್ರಾಬ್ಲಮ್ಸ್ನ ನಾವು ನೋಡಿದ್ವಿ. ಇಲ್ಲಿ ಕಂಟಿನ್ಯೂ ಫ್ರೀಕ್ವೆನ್ಸಿ ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದಾಗ ವಿತ್ ಕನ್ಸಿಸ್ಟ್ ಆಫ್ ಸಿಕ್ಸ್ ಸ್ಟೆಪ್ಸ್ ಅಂಡ್ ದಟ್ ಫಸ್ಟ್ ಒನ್ ಈಸ್ identification of minimum and maximum number in the given data, and the second stage is deciding on number of classes, and third step is identification of range and interval, and in fourth step identification of lower limit of lowest class and adding class intervals, and fifth step continuation of fourth step up to the end of last class interval, and sixth step is counting of class frequencies. ಈ ರೀತಿ ನಾವು 6 ಸ್ಟೆಪ್ಸ್ನಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಅಗೇನ್ ಅಲ್ಲಿ ನಾವು ಇನ್ಕ್ಲೂಸಿವ್ ಮೆಥಡ್ ಮತ್ತು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಪ್ರಾಬ್ಲಮ್ಸ್ನ ನಾವು ನೋಡಿದ್ದೀವಿ. ಇನ್ಕ್ಲೂಸಿವ್ ಮೆಥಡ್ ಅಂದಾಗ ದ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವೆಲ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವೆಲ್. ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು 0 to 9 ನೋಡಿದ್ವಿ, 10 to 19, ಅಗೇನ್ 20 to 29, ಈ ರೀತಿ ನಾವು ಎಕ್ಸಾಂಪಲ್ಸ್ನ ನೋಡಿದ್ದೀವಿ. 0 to 9 ಅಂದಾಗ 0ನಿಂದ 9ವರೆಗೂ ಅದೇ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಒಂದು ಕ್ಲಾಸ್ ಇಂಟರ್ವೆಲ್ಗೆ ನಾವು ಇನ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವೆಲ್ ಅಂತ ನಾವು ಕರೆದಿರ್ತೀವಿ. ಅದೇ ರೀತಿ ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವೆಲ್ ಅಂದಾಗ ದಿ ಅಪ್ಪರ್ ಲಿಮಿಟ್ ಆಫ್ ದಿ class interval which is excluded from that particular class and which is included in next class. ಒಂದು ಪರ್ಟಿಕ್ಯುಲರ್ ಕ್ಲಾಸ್ನಿಂದ ಅಪ್ಪರ್ ಲಿಮಿಟ್ನ ನಾವು ಎಕ್ಸ್ಕ್ಲೂಡ್ ಮಾಡಿ ಆ ಒಂದು ಅಪ್ಪರ್ ಲಿಮಿಟ್ನ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 0 to 10 ನೋಡಿದ್ದೀವಿ, 10 to 20, 20 to 30, 30 to 40, 40 to 50, ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ನೋಡಿದ್ದೀವಿ. 0 to 10 ಅಂದಾಗ ಫಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾವಲ್ಲಿ 0 to 9ನ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. Again 10 which is excluded from that particular class interval and which is included in the next class interval. ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವೆಲ್ ನಿಂದ 10 ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಅದು ಎಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ ಏನಿರುತ್ತೆ ಅಲ್ಲಿ 10 to 20, 10 to 20ನಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಅಲ್ಲಿ 10 to 19ನ ನಾವು ಕನ್ಸಿಡರ್ ಮಾಡಿರ್ತೀವಿ ಮತ್ತು ಅಲ್ಲಿ 20ನ ಎಕ್ಸ್ಕ್ಲೂಡ್ ಮಾಡಿರ್ತೀವಿ. ಅಗೇನ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್, ಅದೇನಾಗಿರುತ್ತೆ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ. ಈ ರೀತಿ ನಾವು ಎರಡು ಮೆಥಡ್ಸ್ನಲ್ಲಿ ಪ್ರಾಬ್ಲಮ್ಸ್ ನೋಡಿದ್ದೀವಿ ಆನ್ ಕಂಟಿನ್ಯೂಯಸ್ ಸೀರೀಸ್. ಆ ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ ಒಂದು ಇನ್ಕ್ಲೂಸಿವ್ ಮೆಥಡ್, ಇನ್ನೊಂದು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ನಾವು ಪ್ರಾಬ್ಲಮ್ಸ್ನ ನೋಡಿದ್ದೀವಿ. ಆ್ಯಂಡ್ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್. The aim of the chapter is to make students to present data in textual and tabular format, including the techniques of creating frequency distribution and working out bivariate distribution table. Here the main aim of this chapter is to make students to present data in textual and tabular format, including the techniques of creating frequency and working out with bivariate ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ನಾವೇನು ಮಾಡಿರ್ತೀವಿ ಈ ಚಾಪ್ಟರ್ನಲ್ಲಿ ಡಾಟಾನ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು, ದಟ್ ಟು ಇನ್ ಟೆಕ್ಸ್ಚುವಲ್ ಆ್ಯಂಡ್ ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ, ಆ್ಯಂಡ್ ವಿಚ್ ಇನ್ಕ್ಲೂಡ್ಸ್ ದಿ ಟೆಕ್ನಿಕ್ಸ್ ಆಫ್ ಕ್ರಿಯೇಟಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕ್ರಿಯೇಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಸ್. ಅಲ್ಲಿ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಸ್ನು ಸಹಿತ ನಾವೇನು ಮಾಡ್ಬೋದು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅಂತ ಒಂದು ಕ್ಲಾಸ್ ಇಂಟರ್ವೆಲ್ಗಳನ್ನು ನಾವು ಈ ಚಾಪ್ಟರ್ನಲ್ಲಿ ನೋಡಿರ್ತೀವಿ. ದಟ್ಸ್ ವೈ ದೀಸ್ ಆರ್ ದಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್.
and learning outcomes. After completion of this chapter or after the chapter, the student shall be able to describe and understand the rules and types of classification, frequency distribution, class interval and its type, basic principles of tabulation and the sorting of data. After completion of this particular chapter, the student shall be able to understand what are the rules of classification and types of classification or construction of frequency distribution, that too discrete frequency distribution and continuous frequency distribution. Again, what is class interval and what are the types of class intervals, and what are the principles for preparation of tables and sorting of data. These are the learning outcomes of this particular chapter. ಅಂದ್ರೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆದ ನಂತರ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಡಿಸ್ಕ್ರೈಬ್ ಅಂಡ್ ಅಂಡರ್ಸ್ಟ್ಯಾಂಡ್, ಅಂದರೆ ರೂಲ್ಸ್ ಆಫ್ ಕ್ಲಾಸಿಫಿಕೇಶನ್ ಏನಿದೆ ಮತ್ತು ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಏನಿದೆ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದಾಗ ನಾವು ಡಿಸ್ಕ್ರೀಟ್ ಸೀರೀಸ್ ಇರುತ್ತೆ, ಕಂಟಿನ್ಯೂಯಸ್ ಸೀರೀಸ್ ಇರುತ್ತೆ ಮತ್ತು ಅದರ ಜೊತೆಯಲ್ಲಿ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನು ಸಹಿತ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅದೇ ರೀತಿ ಕ್ಲಾಸ್ ಇಂಟರ್ವೆಲ್ ಅಂದರೆ ಏನು, ಅದರ ಟೈಪ್ಸ್ ಏನಿದಾವೆ ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಬುಲೇಷನ್ನ ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದಾವೆ ಫಾರ್ ಪ್ರಿಪರೇಷನ್ ಆಫ್ ಟೇಬಲ್ಸ್ ಅಂಡ್ ಸಾರ್ಟಿಂಗ್ ಆಫ್ ಡಾಟಾ. ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ chapter. Again, now we are in 13th session. Okay, the 13th session which consists of bivariate frequency distribution table, introduction and meaning, again problems. Okay, these are the components of this session. Okay, first bivariate distribution table, meaning frequency distributions involving one variable are called univariate frequency distribution. In many situations it may be necessary to study two variables simultaneously. For example, we want to study the age of wives and husbands, height and weights of students. ಈ ರೀತಿ ನಾವು ವೇರಿಯಬಲ್ಸ್ನ ನಾವು ಸ್ಟಡಿ ಮಾಡಬೇಕಾಗಿರುತ್ತೆ. ದಿಸ್ ಟೈಪ್ ಆಫ್ classification or this type of construction of frequency distribution is considered as bivariate frequency distribution. Here the frequency distribution, there are two types of, in frequency distribution there are two types of distributions. One is univariate frequency distribution, another one is bivariate frequency distribution. The term itself indicate univariate ಅಂದಾಗ which consists of only one variable, ಒಂದು ವೇರಿಯಬಲ್ ನ ಮಾತ್ರ ಅದು ಕನ್ಸಿಸ್ಟ್ ಆಗಿರುತ್ತೆ. ಆ ಒಂದು ವೇರಿಯಬಲ್ನಿಂದ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅಂತಹ ಒಂದು ಫ್ರೀಕ್ವೆನ್ಸಿ, ಇಲ್ಲಿವರೆಗೂ ನಾವು ಡಿಸ್ಕ್ರೀಟ್ ನೋಡಿದ್ದೀವಿ, ಕಂಟಿನ್ಯೂಯಸ್ ನೋಡಿದ್ದೀವಿ, ಅವೆರಡನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಯೂನಿವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅಗೇನ್ ಬೈವೇರಿಯೇಟ್ ಅಂದಾಗ ದ ಟರ್ಮ್ ಇಟ್ ಸೆಲ್ಫ್ ಇಂಡಿಕೇಟ್ ಬೈ ಅಂದರೆ ಟೂ ವೇರಿಯಬಲ್ಸ್, ಎರಡು ವೇರಿಯಬಲ್ಸ್ನಿಂದ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅಂತ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಗೆ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಏಜಸ್ ಆಫ್ ವೈಫ್ಸ್ ಆ್ಯಂಡ್ ಹಸ್ಬೆಂಡ್, ಹೈಟ್ ಆ್ಯಂಡ್ ವೆಯ್ಟ್ಸ್ ಆಫ್ ಸ್ಟೂಡೆಂಟ್ಸ್, ಇವನ್ನ ನಾವೇನ್ರಿ ಎಕ್ಸಾಂಪಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಏಜ್ ಆಫ್ ವೈಫ್ಸ್ನ ನಾವು ಒಂದು ವೇರಿಯಬಲ್ ಅಂತ ಟ್ರೀಟ್ ಮಾಡ್ತೀವಿ. ಅಗೇನ್ ಏಜ್ ಆಫ್ ಹಸ್ಬೆಂಡ್ಸ್ನ ಎರಡನೇ ವೇರಿಯಬಲ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅದಕ್ಕೆ ಒಂದು ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅದೇ ರೀತಿ ಹೈಟ್ ಆ್ಯಂಡ್ ವೆಯ್ಟ್ ಆಫ್ ಸ್ಟೂಡೆಂಟ್ಸ್, ಹೈಟ್ನ ಒಂದು ವೇರಿಯಬಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಮತ್ತು ವೆಯ್ಟ್ನ ಇನ್ನೊಂದು ವೇರಿಯಬಲ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆ್ಯಂಡ್ ದಿ ಡಾಟಾ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ಟೂ ವೇರಿಯಬಲ್ಸ್ ಈಸ್ ಕಾಲ್ಡ್ ಎ ಬೈವೇರಿಯೇಟ್ ಫ್ರೀಕ್ವೆನ್ಸಿ distribution. The data is classified on the basis of two variables is called bivariate frequency distribution. ನಾವು ಡಾಟಾನ ಎರಡು ವೇರಿಯಬಲ್ಸ್ನಿಂದ ನಾವು ಕ್ಲಾಸಿಫೈ ಮಾಡಿದರೆ ಅಂಥ ಒಂದು ಡಿಸ್ಟ್ರಿಬ್ಯೂಷನ್ ಟೇಬಲ್ಗೆ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳ್ತೀವಿ. ಹಿಯರ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್, ಒನ್ ಈಸ್ ಯೂನಿವೇರಿಯೇಟ್ ಆ್ಯಂಡ್ ಬೈವೇರಿಯೇಟ್. ಯೂನಿವೇರಿಯೇಟ್ ಅಂದಾಗ ಓನ್ಲಿ ಒನ್ ವೇರಿಯಬಲ್ನ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಬೈವೇರಿಯೇಟ್ ಅಂದಾಗ ಎರಡು ವೇರಿಯಬಲ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ದಿಸ್ ಇಸ್ ದಿ ಮೀನಿಂಗ್ ಆಫ್ bivariate frequency distribution. And next topic, steps of bivariate frequency distribution. Under that, first one, determine the suitable class interval of each variable. Determine the suitable class interval of each variable. And second one, write one of class interval vertically on the top hand side of the table and other at the top
horizontally. And third one is a tally mark has to be put in the cell where the variable intersect in both class intervals. Again repeat the procedure till to exhaust all variables or observations. And next one, total the tally marks of the column and keep at the bottom. Similarly rows tally marks, total it and keep the at the right side of the table. Okay, these are the steps for construction of bivariate frequency distribution. And that first one, determine the suitable class interval of each variable. First we should determine the suitable class interval for each variable. For example, height and weights. For height, one class interval. For weight, one class interval. We should determine two class intervals for our class interval for ಈಚ್ ಆಫ್ ದಿ ವೇರಿಯಬಲ್. ಪ್ರತಿಯೊಂದು ವೇರಿಯಬಲ್ಗೂ ನಾವು ಒಂದು ಕ್ಲಾಸ್ ಇಂಟರ್ವೆಲ್ನ ನಾವು ಡಿಟರ್ಮೈನ್ ಮಾಡಿರ್ತೀವಿ. ಅಂದರೆ ಆ ಕ್ಲಾಸ್ ಇಂಟರ್ವೆಲ್ನ ನಾವು ಯಾವ ರೀತಿ ಡಿಟರ್ಮೈನ್ ಮಾಡಿರ್ತೀವಿ ಅಂದರೆ ಅಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಫಸ್ಟ್ ಕ್ಲಾಸ್ ಇಂಟರ್ವೆಲ್ ಬಂದುಬಿಟ್ಟು ಮಿನಿಮಮ್ ವೇರಿಯಬಲ್ನ ಕನ್ಸಿಡರ್ಡ್ ಆಗಿರಬೇಕು. ಅಗೇನ್ ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುವಂಥ ಒಂದು ವೇರಿಯಬಲ್ನ ಅಲ್ಲಿ ಕನ್ಸಿಡರ್ ಮಾಡಿರಬೇಕು. ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ನ ಸೂಟಬಲ್ ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಡಿಸೈಡ್ ಮಾಡ್ತೀವಿ. ಆ್ಯಂಡ್ write one of class interval vertically on the on the left hand side of the table and other at the top horizontally. ಇಲ್ಲಿ ನಾವು ಎರಡು ವೇರಿಯಬಲ್ಸ್ನ ಒಂದು ಏನು ಮಾಡಿರ್ತೀವಿ ರೀ, ವರ್ಟಿಕಲಿ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ಎಂಟ್ರಿ ಮಾಡಿರ್ತೀವಿ, ಇನ್ನೊಂದನ್ನು ಎಟ್ ದಿ ಟಾಪ್ ಹಾರಿಜೆಂಟಲಿ ಎಂಟ್ರಿ ಮಾಡಿರ್ತೀವಿ. ಒಂದು ವರ್ಟಿಕಲಿ ಎಂಟ್ರಿ ಮಾಡ್ತೀವಿ, ಇನ್ನೊಂದನ್ನು ಹಾರಿಜೆಂಟಲಿ ನಾವು ಎಂಟ್ರಿ ಮಾಡಿರ್ತೀವಿ. ಆ ಎರಡು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ. ಥರ್ಡ್ ಸ್ಟೆಪ್ನಲ್ಲಿ ಎ ಟ್ಯಾಲಿ ಮಾರ್ಕ್ ಹ್ಯಾಸ್ ಟು ಬಿ ಪುಟ್ ಇನ್ ದಿ ಸೆಲ್ ವೇರ್ ದಿ ವೇರಿಯಬಲ್ಸ್ ಇಂಟರ್ಸೆಕ್ಟ್ ಇನ್ ಬೋತ್ ಕ್ಲಾಸ್ ಇಂಟರ್ವೆಲ್ಸ್. ಅಂದರೆ ಒಂದು ಟ್ಯಾಲಿ ಮಾರ್ಕ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ, ಅಂದರೆ put in the cell where the variables intersect in both class intervals. ಅಂದರೆ ಎರಡೂ ಕ್ಲಾಸ್ ಇಂಟರ್ವೆಲ್ನಲ್ಲಿ ಆ ವೇರಿಯಬಲ್ ಕನ್ಸಿಡರ್ಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೈಟ್ ಆ್ಯಂಡ್ ವೆಯ್ಟ್ ಅಂತ ನಾವು ತೊಗೊಂಡಿರ್ತೀವಿ. ಅಂದರೆ ಒಬ್ಬ ಪರ್ಸನ್, ಒಂದು ಸ್ಟೂಡೆಂಟ್ ಹೈಟ್ ಆ್ಯಂಡ್ ವೆಯ್ಟ್ ತೊಗೊಂಡಾಗ ಒಂದು ಸ್ಟೂಡೆಂಟ್ ಬಂದುಬಿಟ್ಟು ವೆಯ್ಟ್ 40 kgs ಇದ್ದಿರ್ತಾನೆ, ಆತನ ಹೈಟ್ ಬಂದುಬಿಟ್ಟು 160 centimeters ಇದ್ದಿರುತ್ತೆ. ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗಿರ್ತಾವೋ ಆ ಒಂದು ಕ್ಲಾಸ್ ಇಂಟರ್ವೆಲ್ನಲ್ಲಿ, ಆ ಒಂದು ಸೆಲ್ನಲ್ಲಿ ನಾವು ಟ್ಯಾಲಿ ಮಾರ್ಕ್ನ ಡ್ರಾ ಮಾಡಬೇಕಾಗಿರುತ್ತೆ. ಆ್ಯಂಡ್ ಫೋರ್ತ್ ಸ್ಟೆಪ್ನಲ್ಲಿ ರಿಪೀಟ್ ದಿ ಪ್ರೊಸೀಜರ್ ಟಿಲ್ ಟು exhaust all the variables or observation. The same procedure which is repeated till to exhaust all variables or observations. ಎಲ್ಲ ಒಂದು ವೇರಿಯಬಲ್ಸ್ ಅಥವಾ ಅಬ್ಸರ್ವೇಷನ್ಸ್ ಮುಗಿಯೋವರೆಗೂ ಸಹಿತ ನಾವು ಸೇಮ್ ಪ್ರೊಸೀಜರ್ನ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಅಂದರೆ ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೋ ವ್ಯಾಲ್ಯೂ, ಹೈಟ್ ಆ್ಯಂಡ್ ವೆಯ್ಟ್, ಇಬ್ಬರು ಹೈಟ್ ಆ್ಯಂಡ್ ವೆಯ್ಟ್ ಯಾವ ಸೆಲ್ನಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೋ ಅಲ್ಲಿ ನಾವು ಆ ವೇರಿಯಬಲ್ನ ನಾವು ಆ ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಬೇಕು. ಅಂಟಿಲ್ ಎಕ್ಸಾಸ್ಟ್ ಆಫ್ ಆಲ್ ದಿ ವೇರಿಯಬಲ್ಸ್ ಇನ್ ದಿ ಗಿವೆನ್ ಡಾಟಾ. ನಮಗೆ ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಎಲ್ಲ ವೇರಿಯಬಲ್ಸ್ ಎಕ್ಸಾಸ್ಟ್ ಆಗೋವರೆಗೂ ಸಹಿತ ಸೇಮ್ ಪ್ರೊಸೀಜರ್ನ ನಾವು ರಿಪೀಟ್ ಮಾಡಿರ್ತೀವಿ. ಆ್ಯಂಡ್ ಲಾಸ್ಟ್ ಒನ್, ಟೋಟಲ್ ದಿ ಟ್ಯಾಲಿ ಮಾರ್ಕ್ಸ್ ಆಫ್ ದಿ ಕಾಲಮ್ ಆ್ಯಂಡ್ ಕೀಪ್ ಇಟ್ ಎಟ್ ದಿ ಬಾಟಮ್. ಸಿಮಿಲರ್ಲಿ ರೋಸ್ ಟ್ಯಾಲಿ ಮಾರ್ಕ್ಸ್, ಟೋಟಲ್ ಇಟ್ ಆ್ಯಂಡ್ ಕೀಪ್ ಎಟ್ ದಿ ರೈಟ್ ಸೈಡ್ ಆಫ್ ದಿ ಟೇಬಲ್. ಫಸ್ಟ್ ಕಾಲಮ್ ಟೋಟಲ್ನ ನಾವು ಕಾಲಮ್ನಲ್ಲಿರುವಂಥ ವ್ಯಾಲ್ಯೂಸ್ನ ನಾವು ಟೋಟಲ್ ಮಾಡಿರ್ತೀವಿ ಎಟ್ ದಿ ಬಾಟಮ್ ಆಫ್ ದಿ ಟೇಬಲ್. ಅದೇ ರೀತಿ ರೈಟ್ ಹ್ಯಾಂಡ್ ಸೈಡ್ ರೋ ಟೋಟಲ್ಸ್ನ ರೈಟ್ ಹ್ಯಾಂಡ್ ಸೈಡ್ ನಾವು ಟೋಟಲ್ ಮಾಡಿರ್ತೀವಿ. ಅದರ ಗ್ರ್ಯಾಂಡ್ ಟೋಟಲ್ ಬಂದುಬಿಟ್ಟು ವಿಚ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಅಬ್ಸರ್ವೇಷನ್ಸ್, ನಮಗೆ ಕೊಟ್ಟಿರುವಂಥ ಒಂದು ಅಬ್ಸರ್ವೇಷನ್ಸ್ಗೆ ಈಕ್ವಲ್ ಆಗಿರುತ್ತೆ. ಈ ರೀತಿ ನಾವೇನು ಮಾಡಿರ್ತೀವಿ, ಈ ಒಂದು ಸ್ಟೆಪ್ಗಳಲ್ಲಿ, ಈ ಒಂದು 5 ಸ್ಟೆಪ್ಸ್ನಲ್ಲಿ ನಾವು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಡಿಟರ್ಮೈನ್ ದಿ ಸೂಟಬಲ್ ಕ್ಲಾಸ್ ಇಂಟರ್ವೆಲ್ ಆಫ್ ಈಚ್ ವೇರಿಯಬಲ್. ಎರಡನೇದು ಬಂದುಬಿಟ್ಟು write one of class interval vertically on the left hand side of the table and other at the top horizontally. And third step ಬಂದುಬಿಟ್ಟು a tally mark has to be put in the cell where the variables intersect in both class intervals. ಅಂದರೆ ಎರಡೂ ಕ್ಲಾಸ್ ಇಂಟರ್ವೆಲ್ಸ್ಗೆ ಇಂಟರ್ಸೆಕ್ಟ್ ಆಗಿರುವಂಥ ಒಂದು ಪ್ಲೇಸ್ನಲ್ಲಿ ನಾವು ಟ್ಯಾಲಿ ಮಾರ್ಕ್ಸ್ನ ಪ್ಲೇಸ್ ಮಾಡಬೇಕಾಗಿರುತ್ತೆ, ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡಬೇಕಾಗಿರುತ್ತೆ. ಆ್ಯಂಡ್ ಫೋರ್ತ್ ಸ್ಟೆಪ್ನಲ್ಲಿ ರಿಪೀಟ್ ದಿ ಪ್ರೊಸೀಜರ್ ಟಿಲ್ ಟು ಎಕ್ಸಾಸ್ಟ್
all the variables are observation. The same procedure which is repeated to until the exhaust of all the variables given in the ಡಾಟಾ. ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಎಲ್ಲ ವೇರಿಯೇಬಲ್ಸ್ ಎಕ್ಸಾಸ್ಟ್ ಆಗೋವರೆಗೂ ಸಹಿತ ನಾವು ಈ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿರ್ತೀವಿ. ಅದೇ ರೀತಿ ಟೋಟಲ್ ದಿ ಟ್ಯಾಲಿ ಮಾರ್ಕ್ಸ್ ಆಫ್ ದಿ ಕಾಲಮ್ ಆ್ಯಂಡ್ ಕೀಪ್ ಎಟ್ ದಿ ಬಾಟಮ್. ಸಿಮಿಲರ್ಲಿ ರೋಸ್ ಟ್ಯಾಲಿ ಮಾರ್ಕ್ಸ್ ಟೋಟಲ್ ಇಟ್ ಆ್ಯಂಡ್ ಕೀಪ್ ಎಟ್ ದಿ ರೈಟ್ ಸೈಡ್ ಆಫ್ ದಿ ಟೇಬಲ್. ರೈಟ್ ಸೈಡ್ ಆಫ್ ದಿ ಟೇಬಲ್ನ ನಾವು ಎಂಟ್ರಿ ಮಾಡ್ತೀವಿ ಮತ್ತು ಅದರ ಗ್ರ್ಯಾಂಡ್ ಟೋಟಲ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ವಿಚ್ ಈಸ್ ಗಿವನ್ ಇನ್ ದಿ ಡಾಟಾ. ಡಾಟಾನಲ್ಲಿ ಕೊಟ್ಟಿರುವಂಥ ಒಂದು ಅಬ್ಸರ್ವೇಷನ್ಸ್ಗೆ ಅದು ಈಕ್ವಲ್ ಆಗಿರಬೇಕು. ದೀಸ್ ಆರ್ ದಿ ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಆ್ಯಂಡ್ ಎಕ್ಸಾಂಪಲ್ 1, ದ ಗಿವೆನ್ ಬಿಲೋ ಡಾಟಾ ರಿಲೇಟೆಡ್ ಟು ದಿ ಹೈಟ್ ಆ್ಯಂಡ್ ವೆಯ್ಟ್ ಆಫ್ 20%. ಇಲ್ಲಿ ಹೈಟ್ ಆ್ಯಂಡ್ ವೆಯ್ಟ್ ಆಫ್ 20%ನ ಒಂದು ಡಾಟಾನ ಪ್ರೊವೈಡ್ ಮಾಡಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಫಾರ್ಮ್ ಎ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಟೇಬಲ್ ವಿತ್ ಕ್ಲಾಸ್ ಇಂಟರ್ವಲ್ಸ್ 62 to 64, 64 to 66 for height and 115 to 125, 125 to 135 for weight. ಈ ರೀತಿ ನಾವು ಕ್ಲಾಸ್ ಇಂಟರ್ವಲ್ಸ್ನ ಫಾರ್ಮ್ ಮಾಡಬೇಕು. ಒಂದು ಹೈಟಿಗೆ 62 to 64, 64 to 66 ಸೆಂಟಿಮೀಟರ್ಸ್. ಅದೇ ರೀತಿ ವೆಯ್ಟಿಗೆ 115 to 125, 125 to 135ನಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ ಆಗಿ ಫ್ರೇಮ್ ಮಾಡಿರ್ತೀವಿ. ಇಲ್ಲಿ ಹೈಟ್ ಆ್ಯಂಡ್ ವೆಯ್ಟ್ನ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಪರ್ಸನ್ನ ವೆಯ್ಟ್ ಬಂದುಬಿಟ್ಟು 169 ಇದೆ, ಆ ವ್ಯಕ್ತಿಯ ಹೈಟ್ ಬಂದುಬಿಟ್ಟು 69 ಇದೆ. ಅದೇ ರೀತಿ ಸೆಕೆಂಡ್ ಪರ್ಸನ್ 134 ವೆಯ್ಟ್, 64 ಹೈಟ್. ಅದೇ ರೀತಿ 135 64 ಥರ್ಡ್ ಪರ್ಸನ್, 136 65 ಫೋರ್ತ್ ಪರ್ಸನ್, 147 68 ಫಿಫ್ತ್ ಪರ್ಸನ್, 124 63 ಸಿಕ್ಸ್ತ್ ಪರ್ಸನ್, 117 64 ಸೆವೆಂತ್ ಪರ್ಸನ್, 127 70 ಏಯ್ಟ್ ಪರ್ಸನ್, 143 71 ನೈನ್ತ್ ಪರ್ಸನ್, 129 62 ಟೆಂತ್ ಪರ್ಸನ್. ಅಗೇನ್ 162 69 11th person, 140 67 12th person, 122 64 13th person, 133 68 14th person, 140 67 15th person, 133 68 16th person, 120 85 65 17th person, 148 67 18th person, 128 66 for 19th person, 151 and 66 for 20th person. ಈ ರೀತಿ 20 ಪರ್ಸನ್ಸ್ನ ಅವರ ಹೈಟ್ ಮತ್ತು ವೆಯ್ಟ್ಸ್ನ ಪ್ರೊವೈಡ್ ಮಾಡಿದ್ದಾನೆ. ಇಲ್ಲಿ ನಮಗೆ ಎರಡು ವೇರಿಯೇಬಲ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಫಸ್ಟ್ ವೇರಿಯೇಬಲ್ನ ವೆಯ್ಟ್ ಅಂತ ಟ್ರೀಟ್ ಮಾಡ್ತೀವಿ, ಸೆಕೆಂಡ್ ವೇರಿಯೇಬಲ್ನ ಹೈಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಈ ರೀತಿ ಹೈಟ್ ಮತ್ತು ವೆಯ್ಟ್ ಎರಡು ವೇರಿಯೇಬಲ್ಸ್ನಿಂದ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ದಟ್ಟು ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ದೇರ್ ಆರ್ 5 ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಫಸ್ಟ್ ಸ್ಟೆಪ್ನಲ್ಲಿ ನಾವೇನು ಮಾಡಿರ್ತೀವಿ, ಡಿಸೈಡಿಂಗ್ ಕ್ಲಾಸ್ ಇಂಟರ್ವೆಲ್ ಫಾರ್ ಈಚ್ ವೇರಿಯೇಬಲ್. ಪ್ರತಿಯೊಂದು ವೇರಿಯೇಬಲ್ಗೂ ಕ್ಲಾಸ್ ಇಂಟರ್ವೆಲ್ನ ನಾವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ, ಅಲ್ಲಿ ಡಿಸೈಡ್ ಮಾಡಬೇಕು. ಇಲ್ಲಿ 62 to 64, 64 to 66 ಈ ರೀತಿ ಹೈಟಿಗೆ ನಾವು ಕ್ಲಾಸ್ ಇಂಟರ್ವೆಲ್ ತೊಗೊಂಡಿರ್ತೀವಿ. ಅದೇ ರೀತಿ ವೆಯ್ಟಿಗೆ 115 to 125, 125 to 135 ಈ ರೀತಿ ವೆಯ್ಟ್ಸ್ನ ನಾವು ಎರಡನೇ ವೇರಿಯೇಬಲ್ ಆಗಿ ಅದರ ಕ್ಲಾಸ್ ಇಂಟರ್ವೆಲ್ಸ್ ತೊಗೊಂಡಿರ್ತೀವಿ. ಆ್ಯಂಡ್ ಥರ್ಡ್ ಸ್ಟೆಪ್ನಲ್ಲಿ ಬಂದುಬಿಟ್ಟು ಟ್ಯಾಲಿ ಒಂದು ವರ್ಟಿಕಲಿ ಮತ್ತು ಹಾರಿಜೆಂಟಲಿ ಆ ವೇರಿಯೇಬಲ್ಸ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಒಂದನ್ನು ವರ್ಟಿಕಲಿ ತೊಗೊಂಡಿರ್ತೀವಿ, ಇನ್ನೊಂದನ್ನು ಹಾರಿಜೆಂಟಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಫೋರ್ತ್ ಸ್ಟೆಪ್ನಲ್ಲಿ ಟ್ಯಾಲಿ ಮಾರ್ಕ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ. ಇಂಟರ್ಸೆಪ್ಷನ್ ಪಾಯಿಂಟ್ ಎಲ್ಲಿರುತ್ತೋ ಎರಡು ವೇರಿಯೇಬಲ್ಸ್ನ ಇಂಟರ್ಸೆಪ್ಷನ್ ಪಾಯಿಂಟ್ನಲ್ಲಿ ನಾವು ಅದನ್ನು ಟ್ಯಾಲಿ ಮಾರ್ಕ್ಸ್ನ ನಾವು ಎಂಟ್ರಿ ಮಾಡ್ತೀವಿ. ಆ ಸೇಮ್ ಪ್ರೊಸೀಜರ್ ಫೋರ್ತ್ ಸ್ಟೆಪ್ನಲ್ಲಿ ದ ಸೇಮ್ ಪ್ರೊಸೀಜರ್ ವಿಚ್ ಈಸ್ ರಿಪೀಟೆಡ್ ಅಂಟಿಲ್ ಎಕ್ಸಾಸ್ಟಿಂಗ್ ಆಫ್ ಆಲ್ ದಿ ವೇರಿಯೇಬಲ್ಸ್ ವಿಚ್ ಈಸ್ ಗಿವನ್ ಇನ್ ದಿ ಡಾಟಾನಲ್ಲಿ ಕೊಟ್ಟಿರುವಂಥ ಎಲ್ಲ ವೇರಿಯೇಬಲ್ ಎಕ್ಸಾಸ್ಟ್ ಆಗೋವರೆಗೂ ಕಂಪ್ಲೀಟ್ ಆಗೋವರೆಗೂ ಆ ಪ್ರೊಸೆಸ್ನ ನಾವು ಕಂಟಿನ್ಯೂ ಮಾಡಿರ್ತೀವಿ. ಅದೇ ರೀತಿ ಫಿಫ್ತ್ ಸ್ಟೆಪ್ನಲ್ಲಿ ನಾವು ರೋ ಟೋಟಲ್ನ ಮತ್ತು ಕಾಲಮ್ ಟೋಟಲ್ನ ತೊಗೊಂಡಿರ್ತೀವಿ. ದ ಗ್ರ್ಯಾಂಡ್ ಟೋಟಲ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವೆನ್ ಇನ್ ದಿ ಡೇಟಾ ಆರ್ ಗಿವೆನ್ ಇನ್ ದಿ ಪ್ರಾಬ್ಲಮ್. ಅಂದರೆ ನಮಗೆ ಕೊಟ್ಟಿರುವಂಥ ಒಂದು ಪ್ರಾಬ್ಲಮ್ನಲ್ಲಿರುವಂಥ ಅಬ್ಸರ್ವೇಷನ್ಸು ಮತ್ತು ಇಲ್ಲಿ ನಾವು ಟೇಬಲ್ನಲ್ಲಿರುವಂಥ ಒಂದು ಗ್ರ್ಯಾಂಡ್ ಟೋಟಲ್ಗೆ ಈಕ್ವಲ್ ಆಗಿರಬೇಕು.
ಆ್ಯಂಡ್ ಈ ರೀತಿ ನಾವು ಹೈಟ್ ಆ್ಯಂಡ್ ವೆಯ್ಟ್ ಒಂದನ್ನು ವರ್ಟಿಕಲಿ ಒಂದನ್ನು ನಾವು ಡ್ರಾ ಮಾಡಿದ್ದೀವಿ, ವೆಯ್ಟ್ಸ್ನ ತೊಗೊಂಡಿದ್ದೀವಿ. ಅಗೇನ್ ಹರಿಜೆಂಟಲಿ ಹೈಟ್ಸ್ನ ತೊಗೊಂಡಿದ್ದೀವಿ. ವೆಯ್ಟ್ನಲ್ಲಿ 115 to 125, 125 to 135, 135 to 145, 145 to 155, 155 to 165, 165 to 175. ಇಲ್ಲಿ ಹೈಟ್ನಲ್ಲಿ 62 to 64, 64 to 66, 66 to 68, 68 to 70, 70 to 72. ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ತೊಗೊಂಡಿದ್ವಿ. ಅಂದರೆ ಇಲ್ಲಿ ನಮಗೇನಿರುತ್ತೆ, ಇಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಮಿನಿಮಮ್ ನಂಬರ್ ಕವರ್ ಆಗಿರಬೇಕು, ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕವರ್ ಆಗಿರಬೇಕು, ವಿಚ್ ಈಸ್ ಗಿವೆನ್ ಇನ್ ದಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಮ್ಯಾಕ್ಸಿಮಮ್ ನಂಬರ್. ಅದೇ ರೀತಿ ಹೈಟ್ನಲ್ಲೂ ಸಹಿತ 115 to 125ನಲ್ಲಿ ಮಿನಿಮಮ್ ವ್ಯಾಲ್ಯೂ ಕವರ್ ಆಗಿರುತ್ತೆ. ಅಗೇನ್ 165 to 175ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಕವರ್ ಆಗಿರುತ್ತೆ. ಇಲ್ಲಿ ನಮಗೆ 115 to 125ವರೆಗೂ ಅಂದರೆ ನಾವು ಯಾವ ವೇರಿಯೇಬಲ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 115 ಅಂತ ತೊಗೊತೀವಿ, 116, 117, 118, 119, 120, 121, 122, 123, 124ವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ 125 ಅನ್ನೋದು ಎಲ್ಲಿರುತ್ತೆ, ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ. ಅಲ್ಲಿ ನಾವು 125, 126, 127, 128, 129, 130, 131, 132, 133, 134ವರೆಗೂ ನಾವು ಆ ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅಗೇನ್ 135 ಬಂದುಬಿಟ್ಟು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ. ಅಲ್ಲಿ 135, 136, 137, 138, 139, 140, 141, 142, 143, 144ವರೆಗೂ ನಾವು ಆ ಪರ್ಟಿಕ್ಯುಲರ್ ಕ್ಲಾಸ್ನಲ್ಲಿ. ನೆಕ್ಸ್ಟ್ ಅದೇ ರೀತಿ 145 to 155, ಅಗೇನ್ ವಿಚ್ ಬಿಗಿನ್ಸ್ ವಿತ್ 145. ಯಾಕಂದರೆ ಇದು ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಮೆಥಡ್ ಅಂದಾಗ 145, 146, 147, 148, 149, 150, 151, 152, 153, 154ವರೆಗೂ ತೊಗೊತೀವಿ. ಅದೇ ರೀತಿ 155 to 165ನಲ್ಲಿ 155, 156, 157, 158, 159, 160, 161, 162, 163, 164ವರೆಗೂ ನಾವು ಈ ಕ್ಲಾಸ್ ಇಂಟರ್ವೆಲ್ನಲ್ಲಿ. ಅಗೇನ್ ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ 165ನಿಂದ 174ವರೆಗೂ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ವೆಯ್ಟ್ಸ್ನ ತೊಗೊತೀವಿ. ಅದೇ ರೀತಿ ಹೈಟಿಗೆ ಬರೋ ಟೈಮ್ನಲ್ಲಿ ನಾವು 60 to 64 ಅಂದರೆ 60 to 63ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ 64, 65 ಆ್ಯಂಡ್ ನೆಕ್ಸ್ಟ್ 66, 67, 68, 69, 70, 71 ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ ನಮಗೆ ಈ ಒಂದು ಕ್ಲಾಸ್ ಇಂಟರ್ವೆಲ್ಸ್ನಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್ನ ಅಂದರೆ ಅವರ ವೆಯ್ಟ್ ಮತ್ತು ಅವರ ಹೈಟ್ಸ್ ಯಾವ ಸೆಲ್ನಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ, ಈ ಒಂದು ಪಾಯಿಂಟ್ನ ನಾವು ಸೆಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ಇಲ್ಲಿ ಇಂಟರ್ಸೆಕ್ಟ್ ಪಾಯಿಂಟ್ ಅಂದರೆ 115 to 125, 62 to 64 ಈ ಒಂದು ಪಾಯಿಂಟ್ನಲ್ಲಿ ಇಂಟರ್ಸೆಕ್ಟ್ ಆಗಿರುವಂಥ ಅಂದರೆ 60 to 63ನಲ್ಲಿ ಹೈಟ್ ಇರಬೇಕು, 115ನಿಂದ 124 ವೆಯ್ಟ್ ಇರಬೇಕು ಅಂತ ಒಂದು ಕ್ಲಾಸ್ನ ನಾವು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಟ್ರೀಟ್ ಮಾಡ್ತೀವಿ. ಈ ಒಂದು ಸೆಲ್ನಲ್ಲಿ ಅದನ್ನು ನಾವು ಎಂಟ್ರಿ ಮಾಡಿರ್ತೀವಿ. ಅದೇ ರೀತಿ ಈಗ ಫಸ್ಟ್ 1 by 1 ನೋಡೋಣ. ಓಕೆ, 115 to 125, 62 to 64. ಅದೇ ರೀತಿ 115 to 125, 64 to 66, 115 to 125, 66 to 68, 115 to 125, 68 to 70, 115 to 125, 70 to 72 ಇಲ್ಲಿವರೆಗೂ ನಾವು ಇದನ್ನು ಫಸ್ಟ್ ರೋನ ನಾವು ಕನ್ಸಿಡರ್ ಮಾಡೋಣ. ಓಕೆ, ಇಲ್ಲಿ ನಮಗೆ 115ನಿಂದ 124 ಹೈಟ್ ಇರಬೇಕು ಮತ್ತು 115 to 124 ವೆಯ್ಟ್ ಇರಬೇಕು, 62 to 64 ಹೈಟ್ ಇರಬೇಕು. ದಟ್ ಇಲ್ಲಿ ವೆಯ್ಟ್ ಬಂದುಬಿಟ್ಟು 115 to 125 ಬಿಟ್ವೀನ್. ಓಕೆ, 115 to 124 first class interval which is covered under first class interval. Again 63 which is also covered in first interval. ಅಂದರೆ ಈ ಒಂದು ಕ್ಲಾಸ್ ಇಂಟರ್ವೆಲ್ ಇವು ಎರಡು ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ ಇರ್ದಿರುತ್ತೆ. ಯಾವ ಒಂದು ಕ್ಲಾಸ್ ಇಂಟರ್ವೆಲ್ಸ್ಗೆ 62 to 64 ಮತ್ತು 115 to
125 ಕ್ಲಾಸ್ ಇಂಟರ್ವೆಲ್ನಲ್ಲಿ. ಅದಕ್ಕೆ ನಾವು ಒಂದು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ, ಅಂದರೆ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ 115 to 125 and also which is included in 62 to 64. ಅಂದರೆ ಈ ರೇಂಜ್ನಲ್ಲಿ ನಮಗೆ 124 ವೆಯ್ಟ್ ಇದೆ, ಅಗೇನ್ 63 ಹೈಟ್ ಇದೆ. ಈ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ ನಾವು ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿರ್ತೀವಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇನ್ನೂ ಏನಾದರೂ ವೇರಿಯಬಲ್ಸ್ ಇದಾವೆ ಅನ್ನೋದನ್ನು ನೋಡೋಣ. ಆ ರೇಂಜ್ನಲ್ಲಿ 115 to 124. ಇಲ್ಲಿ 122 ಇದೆ, ವಿಚ್ ಈಸ್ ಲೈಸ್ ಇನ್ ಬಿಟ್ವೀನ್ 115 ಆ್ಯಂಡ್ 125. ಇವೆರಡರ ನಡುವೆ ಇದು ಲೈ ಆಗಿರುತ್ತೆ. ಮತ್ತು ಇದು 64, ಬಟ್ ವಿಚ್ ಈಸ್ ನಾಟ್ ಇನ್ ಫಸ್ಟ್ ಕ್ಲಾಸ್. ನಮಗೆ ಬೇಕಾಗಿರೋದೇನಿದೆ 62 to 64 ಇದೆ, ಬಟ್ ಇಲ್ಲಿ ನಾವು ಕನ್ಸಿಡರ್ ಮಾಡೋದು 62 ಮತ್ತು 63ನ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಇದು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ತೊಗೊಂಡಿರ್ತೀವಿ. ಅದೇ ರೀತಿ 120 ಅಗೇನ್ ಇಲ್ಲಿ 65 ಇದೆ, ನಮಗೆ 62 to 64 ರೇಂಜ್ನಲ್ಲಿ ಕವರ್ ಆಗಿಲ್ಲ. ನೆಕ್ಸ್ಟ್ ಅದೇ ರೀತಿ ಓನ್ಲಿ ಒಂದು ವೇರಿಯಬಲ್ ಮಾತ್ರ ನಮಗೆ ಇಂಟರ್ಸೆಕ್ಟ್ ಆಗ್ತಾ ಇದೆ, ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿದ್ದೀವಿ. ಈಗ ನೆಕ್ಸ್ಟ್ 64 to 66, 115 to 125 ರೇಂಜ್ನ ನೋಡ್ತೀವಿ. ಒನ್ 164 ಈ ಪರ್ಟಿಕ್ಯುಲರ್ ರೇಂಜ್ನಲ್ಲಿ ಕವರ್ ಆಗಿರುತ್ತೆ. 117 ವಿಚ್ ಈಸ್ ಇನ್ ಬಿಟ್ವೀನ್ 115 ಆ್ಯಂಡ್ 125. ಅಗೇನ್ 64 ಅನ್ನೋದೇನಲ್ಲಿ ಸ್ಟಾರ್ಟ್ ಆಗಿರುತ್ತೆ. 64 to 66 ಒಂದು ಕ್ಲಾಸ್ ಒಂದು ಟ್ಯಾಲಿ ಮಾರ್ಕ್ನ ನಾವು ಎಂಟ್ರಿ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ 120 to 64, 122ನಿಂದ 64 ಇದೆ. ಇಲ್ಲಿ ನಾವು ಒಂದು ಟ್ಯಾಲಿ ಮಾರ್ಕ್ನ ನಾವು ಎಂಟ್ರಿ ಮಾಡಿರ್ತೀವಿ. 122 ವಿಚ್ ಲೈಸ್ ಇನ್ ಬಿಟ್ವೀನ್ 115 to 125, 64 ವಿಚ್ ಲೈಸ್ ಇನ್ ಬಿಟ್ವೀನ್ 64 ಆ್ಯಂಡ್ 66 ಎರಡನೇ ಟ್ಯಾಲಿ ಮಾರ್ಕ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ. ಅದೇ ರೀತಿ 120 65, ಈ 120 ಬಂದ್ಬಿಟ್ಟು ವಿಚ್ ಲೈಸ್ ಇನ್ ಬಿಟ್ವೀನ್ 115 ಆ್ಯಂಡ್ 125, 65 ಬಂದ್ಬಿಟ್ಟು ಇನ್ ಬಿಟ್ವೀನ್ 64 ಆ್ಯಂಡ್ 66ನಲ್ಲಿ ನಮಗೆ 3 ಇದ್ದಾವೆ. ಈ ಒಂದು ಪರ್ಟಿಕ್ಯುಲರ್ ಕ್ಲಾಸಸ್ನಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ 3 ವೇರಿಯಬಲ್ಸ್ನ ನಾವು ನೋಡಿದ್ದೀವಿ. ಅದಕ್ಕೆ 1 2 3 ಒಂದು ಕ್ಲಾಸಿನ 3 ಒಂದು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತಾ ಇದ್ದೀವಿ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು 115 to 125, 66 to 68. ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಯಾವುದೇ ವೇರಿಯಬಲ್ಸ್ ಕವರ್ ಆಗಿರಲ್ಲ, ಅದಕ್ಕೆ ನಿಲ್ ಅಂತ ತೋರಿಸಿದ್ದೀವಿ. ಆ್ಯಂಡ್ ನೆಕ್ಸ್ಟ್ 115 to 125, 68 to 70 ರೇಂಜ್, ಇದರಲ್ಲೂ ಸಹಿತ ಯಾವುದೇ ವೇರಿಯಬಲ್ಸ್ ನಮಗೆ ಕವರ್ ಆಗಿರಲ್ಲ, ಅದಕ್ಕೆ ಅದನ್ನು ನಿಲ್ ಅಂತ ತೋರಿಸ್ತಾ ಇದ್ವಿ. ಅದೇ ರೀತಿ 115 to 125, 70 to 74 ಇದರಲ್ಲೂ ಯಾವುದೇ ವೇರಿಯಬಲ್ಸ್ ನಮಗೆ ಕವರ್ ಆಗಿರಲ್ಲ, ಅದಕ್ಕೆ ಅದನ್ನು ನಿಲ್ ಅಂತ ತೋರಿಸಿದ್ವಿ. ಇಲ್ಲಿ ನಮಗೆ ಈ ಒಂದು ರೋನ ಟೋಟಲ್ ಬಂದುಬಿಟ್ಟು 4, 1 plus 3 to ಟೋಟಲ್ ಫ್ರೀಕ್ವೆನ್ಸಿ ಆಫ್ ದಟ್ ಕ್ಲಾಸ್ ಈಸ್ 4. ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 4 ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ಕ್ಲಾಸ್ ಇಂಟರ್ವೆಲ್ ರೀ? 115 to 125. ನೆಕ್ಸ್ಟ್ ಬಂದುಬಿಟ್ಟು 125 to 135, 62 to 64, 125 to 135. ಓಕೆ, 134 ಇದೆ, ಬಟ್ ಇಲ್ಲಿ ನಾವು ಕನ್ಸಿಡರ್ ಮಾಡೋ 63ವರೆಗೂ ಮಾತ್ರ. ಏನಿಲ್ಲಿ 129 ಇದೆ, ವಿಚ್ ಲೈಸ್ ಇನ್ ಬಿಟ್ವೀನ್ 125 to 135 ಕ್ಲಾಸ್ ಇಂಟರ್ವೆಲ್. ಅಗೇನ್ 62 ವಿಚ್ ಲೈಸ್ ಇನ್ ಬಿಟ್ವೀನ್ 62 to 64. ಓಕೆ, ಒಂದು ಕ್ಲಾಸ್ ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿರ್ತೀವಿ. ಅದೇ ರೀತಿ ನೆಕ್ಸ್ಟ್ ಯಾವುದೇ ವೇರಿಯಬಲ್ಸ್ ಕನ್ಸಿಡರ್ ಆಗಿಲ್ಲ, ಅದಕ್ಕೆ ಒಂದು ಟ್ಯಾಲಿ ಮಾರ್ಕ್ನ ನಾವು ಎಂಟ್ರಿ ಮಾಡ್ತೀವಿ. ಅದೇ ರೀತಿ 125 to 135, ಇದರ 64 to 66 ಇದರಲ್ಲಿ ಎಷ್ಟು ವೇರಿಯಬಲ್ಸ್ ಕನ್ಸಿಡರ್ ಆಗಿದ್ದಾವೆ? 134 to 64 ಇದೆ. 134 to 64, 134 and 64. 134 which lies in between 125 and 125 and 135. Again 64 which lies in between 64 and 66. ಒಂದು ಕ್ಲಾಸ್ ಇಂಟರ್ವೆಲ್ನಲ್ಲಿ
ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿರ್ತೀವಿ. ಅದೇ ರೀತಿ 125 ಟು 135 125 ಟು 135 128 ಆ್ಯಂಡ್ 66 ಒಂದು ಮಾತ್ರ ಇದೆ, ಒಂದು ಟ್ಯಾಲಿ ಮಾರ್ಕ್ನ ನಾವು ಎಂಟ್ರಿ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ 125 ಟು 135 ಆ್ಯಂಡ್ 68 ಟು 70. 133 ಆ್ಯಂಡ್ 68 again 133 ಆ್ಯಂಡ್ 68 ಎರಡು ವೇರಿಯಬಲ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ. ಎರಡು ಟ್ಯಾಲಿ ಮಾರ್ಕ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ 1 2. ನೆಕ್ಸ್ಟ್ 125 ಟು 135 70 ಟು 72 127 71 ಒಂದು ವೇರಿಯಬಲ್ ವಿಚ್ ಇಂಟರ್ಸೆಕ್ಟ್ ಆಗ್ತಾ ಇದೆ, ಓನ್ಲಿ 1 ಅಂದರೆ 127 ವಿಚ್ ಲೈಸ್ ಇನ್ ಬಿಟ್ವೀನ್ 125 ಆ್ಯಂಡ್ 135, 70 which lies in between 70 and 72. One tally mark, total 6, 1 plus 1 2 plus 1 3 plus 2 5 plus 1, total 6. 6 is the frequency of 125 to 135 ಕ್ಲಾಸ್ ಇಂಟರ್ವೆಲ್. ಆ ಒಂದು ಕ್ಲಾಸ್ ಇಂಟರ್ವೆಲ್ನ ಫ್ರೀಕ್ವೆನ್ಸಿ ಬಂದುಬಿಟ್ಟು 6 ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ 135 ಟು 145 62 ಟು 64 ನಮಗೆ ಪ್ರಾಬ್ಲಮ್ನಲ್ಲಿ ಯಾವುದೇ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ ಇಲ್ಲ, ಕೆನ್ನಿಲ್ಲ ಅಂತ ತೋರಿಸಿದ್ವಿ. ನೆಕ್ಸ್ಟ್ 135 ಟು 140 135 ಟು 145 64 ಟು 66 135 ಟು 64 ಒಂದು ಕವರ್ ಆಗಿರುತ್ತೆ. ಆ್ಯಂಡ್ 134 ಟು 65 ಎರಡು ವೇರಿಯಬಲ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ. ಇಲ್ಲಿ 135 ವಿಚ್ ಲೈಸ್ ಇನ್ ಬಿಟ್ವೀನ್ 135 ಆ್ಯಂಡ್ 145, 64 ವಿಚ್ ಲೈಸ್ ಇನ್ ಬಿಟ್ವೀನ್ 64 ಆ್ಯಂಡ್ 66, again 136 ವಿಚ್ ಲೈಸ್ ಇನ್ ಬಿಟ್ವೀನ್ 135 ಆ್ಯಂಡ್ 145, 65 which lies in between 64 and 66. Total 2 variables 1 2 and 135 to 145 and 66 to 68. One 40 67, again 140 67, 140 which lies in between 135 and 145, 67 which lies in between 66 to 68, similarly 140 which lies in between 135 to 145, again 67 which lies in between 66 to 68. Total 2 variables, again 135 to 145, 68 to 70 nil, and 135 to 145, 70 to 72. One 43 and 71, only one variable, 143 which lies in between 135 to 145, 71 which lies in between 70 and 72, one variable. Total 5, 2 plus 2 4 plus 1 5 is the total frequency of that particular class 135 to 145. Next 145 to 155, 62 to 64 ಯಾವುದೇ ಒಂದು ವೇರಿಯಬಲ್ಸ್ ಇಲ್ಲ, ನಿಲ್ ಅಂತ ತೋರಿಸಿದ್ವಿ. ಅದೇ ರೀತಿ 145 ಟು 155, 64 ಟು 66 ಯಾವುದೇ ವೇರಿಯಬಲ್ ಇಲ್ಲ. ನೆಕ್ಸ್ಟ್ 145 ಟು 155, 66 ಟು 68, 66 ಟು 68.
here 148 and 67, 151 and 66. 158 which lies in between 145 to 155, again 67 which lies in between 66 and 68, again 155 1 which lies in between 145 to 155, again 66 which lies in between 66 to 68. Two variables, two tally marks 1 2 ಎರಡು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತಾ ಇದ್ದೀವಿ. ಅದೇ ರೀತಿ 68 145 ಟು 155, 68 ಟು 70. (147 to 68) ಓನ್ಲಿ ಒನ್ ವೇರಿಯಬಲ್, ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡ್ತಾ ಇದ್ದೀವಿ. ಅಗೇನ್ 145 ಟು 155 ನಿಲ್, 70 ಟು 72 ನಿಲ್ಲಿದೆ. ಟೋಟಲ್ ಟ್ಯಾಲಿ ಮಾರ್ಕ್ಸ್ ಬಂದ್ಬಿಟ್ಟು 2 + 1 3. ಟೋಟಲ್ ಫ್ರೀಕ್ವೆನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಇಸ್ 3. ಅದೇ ರೀತಿ 155 ಟು 165 ಇದರಲ್ಲೂ ಯಾವುದೇ ವೇರಿಯಬಲ್ ಇಲ್ಲ. 62 ಟು 64, 64 ಟು 66, 66 ಟು 68, 68 ಟು 70 ನೋಡಿ, 68 ಟು 70. 162 to 69 ಓನ್ಲಿ ಒನ್ ವೇರಿಯಬಲ್, ಒಂದು ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡ್ತಾ ಇದ್ವಿ. ಟೋಟಲ್ ಫ್ರೀಕ್ವೆನ್ಸಿ ಆಫ್ ದಟ್ ಕ್ಲಾಸ್ ಇಸ್ 1. ಅಗೇನ್ ಸಿಮಿಲರ್ಲಿ 165 to 175, 62 to 64 ನಿಲ್, 165 to 175, 64 to 66 ನಿಲ್, 165 to 175, 66 to 68 ನಿಲ್. ಯಾವುದೇ ಒಂದು ವೇರಿಯಬಲ್ಸ್ ಈ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿಲ್ಲ. ಆ್ಯಂಡ್ 165 to 175, 68 to 70, 169 to 9 and 69, 169 which lies in between 165 and 175, again 69 which lies in between 68 to 70. ಈ ಒಂದು ಕ್ಲಾಸ್ನಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ ಒಂದು ಟ್ಯಾಲಿ ಮಾರ್ಕ್ನ ಡ್ರಾ ಮಾಡಿರ್ತೀವಿ. ಈ ರೋ ಟೋಟಲ್ ಬಂದುಬಿಟ್ಟು 1 ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅಗೇನ್ ಕಾಲಮ್ ವೈಸ್ ಟೋಟಲ್ 1 + 1 2, ಅದೇ ರೀತಿ 3 + 1 4 + 2 6, 1 + 2 3, 3 + 2 5, ನೆಕ್ಸ್ಟ್ 2 + 1 3, 3 + 1 4 + 1 5, 1 + 1 2, ಟೋಟಲ್ ಗ್ರ್ಯಾಂಡ್ ಟೋಟಲ್ 20. 2 + 8, 2 + 6 8, 8 + 5 13, 13 + 5 18, 18 + 2 20, 4 + 6 10, 10 + 5 15, 15 + 3 18, 18 + 1 19, 19 + 1 20, ಟೋಟಲ್ 20. ಅಂದರೆ ಈ ಒಂದು ಟೋಟಲ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ವಿಚ್ ಈಸ್ ಗಿವೆನ್ ಇನ್ ದಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಒಂದು ಟೋಟಲ್ ಫ್ರೀಕ್ವೆನ್ಸೀಸ್ಗೆ ಈಕ್ವಲ್ ಆಗಿರಬೇಕು. ಈ ಒಂದು 4ನ ಫ್ರೀಕ್ವೆನ್ಸಿ ಆಫ್ 115 to 125, 125 to 135 ಅನ್ನೋ ಫ್ರೀಕ್ವೆನ್ಸಿ ಬಂದುಬಿಟ್ಟು 6 ಇದೆ. 135 to 145 5 ಇದೆ. 145 to 155 3 ಇದೆ. 155 to 165 1 ಇದೆ. ಅಗೇನ್ 165 to 175 1 ಇದೆ. ಅದೇ ರೀತಿ 62 to 64 2, 64 to 66 6, 68 6 to 68 5, 68 to 70 5, 70 to 72 2, ಟೋಟಲ್ 20. ಈ ಕಡೆ ಟೋಟಲ್ಲು ಇದು ಟೋಟಲ್ಲು 20 ಬಂದಿರುತ್ತೆ. ಈ 20 ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಸಮರಿ ಥಿಂಗ್ಸ್ ಲರ್ನ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಮೀನಿಂಗ್ ಆ್ಯಂಡ್ ಪ್ರಾಬ್ಲಮ್ಸ್. ಇಲ್ಲಿ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದರೆ ಏನಂತ ನೋಡಿದ್ವಿ, ಅದರ ಮೀನಿಂಗ್ ಮತ್ತು ಪ್ರಾಬ್ಲಮ್ನ ನೋಡಿದ್ವಿ. ಇಲ್ಲಿ ದೇರ್ ಆರ್ 5 ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬೈವೇರಿಯೇಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಫಸ್ಟ್ ಡಿಸೈಡ್ ದಿ suitable class interval for each of the variable. Again second part ನಲ್ಲಿ ನಾವು ಫ್ರೀಕ್ವೆನ್ಸಿ ಕ್ಲಾಸ್ ಇಂಟರ್ವಲ್ನ ಫಸ್ಟ್ ಸ್ಟೆಪ್ನಲ್ಲಿ ಫ್ರೀಕ್ವೆನ್ಸಿ ಕ್ಲಾಸ್ ಇಂಟರ್ವಲ್ನ ನಾವು ಐಡೆಂಟಿಫೈ ಮಾಡಿರ್ತೀವಿ. ಸೆಕೆಂಡ್ ಸ್ಟೆಪ್ನಲ್ಲಿ ರೋ ಕಾಲಮ್ ಮತ್ತು ಹೆಡಿಂಗ್, ರೋ ವೈಸ್ ಮತ್ತು ಕಾಲಮ್ ವೈಸ್ ನಾವು ಆ ವೇರಿಯಬಲ್ಸ್ನ ನಾವು ಎಂಟ್ರಿ ಮಾಡ್ತೀವಿ. ಥರ್ಡ್ನಲ್ಲಿ ಟ್ಯಾಲಿ ಮಾರ್ಕ್ಸ್ನ ಇಂಟರ್ಸೆಕ್ಷನ್ ಪಾಯಿಂಟ್ಗೆ ಟ್ಯಾಲಿ ಮಾರ್ಕ್ಸ್ನ ನಾವು ಅಲಾಟ್ ಮಾಡ್ತೀವಿ. ಫೋರ್ತ್ ಸ್ಟೆಪ್ನಲ್ಲಿ ಬಂದುಬಿಟ್ಟು ಆ ಟೋಟಲ್ ವೇರಿಯಬಲ್ಸ್ ಎಕ್ಸಾಸ್ಟ್ ಆಗೋವರೆಗೂ ಸಹಿತ ಆ ಸೇಮ್ ಥರ್ಡ್ ಸ್ಟೆಪ್ನಲ್ಲಿರುವಂಥ ಒಂದು ಪ್ರೊಸೀಜರ್ನ ನಾವು ಕಂಟಿನ್ಯೂ ಮಾಡಿರ್ತೀವಿ. ಅಗೇನ್ ಫಿಫ್ತ್ ಸ್ಟೆಪ್ನಲ್ಲಿ ರೋ ಕಾಲಮ್ನ ಮತ್ತು ರೋ ಟೋಟಲ್ನ ಮತ್ತು ಕಾಲಮ್ ಟೋಟಲ್ನ ನಾವು ಕೌಂಟ್ ಮಾಡ್ತೀವಿ. ಗ್ರ್ಯಾಂಡ್ ಟೋಟಲ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ವೇರಿಯಬಲ್ಸ್ ಗಿವನ್ ಇನ್ ದಿ ಪ್ರಾಬ್ಲಮ್.
Next, multiple choice relating to this session. The class marks are given below: 10, 12, 14, 16, 18. The first class of the distribution is option A 9 to 12, option B 10.5 to 12.5, option C 9 to 11, option D 10 to 12. Question 2. If the midpoints are 10, 15, 20, 25 and 30, the last class boundaries of the distribution is option A 25 to 30, option B 27.5 to 32.5, option C 20 to 35, option D 30 to 35. And third question, the number of classes depend upon option A class marks, option B frequency, option C class interval, option D class boundary. And fourth question, the class interval is the difference between option A two extreme values, option B two successive frequencies, option C two successive upper limits, option D two largest values. And last question, when the classes are 40 to 44, 45 to 49, 50 to 59, the class interval is option A 4, option B 6, option C 100, option D 5. Okay, these are the answers for multiple choice questions. For first question, option C. The class marks are given below: 10, 12, 14, 16, 18. The first class of the distribution is 9 to 11. For second question, B. If the midpoints are 10, 15, 20, 25 and 30, the last class boundary of the distribution is option B 27.5 to 32.5. For third question, C. The number of class depend upon class interval. For fourth, C. Class interval is difference between two successive upper limits. For fifth question, option D. When the classes are 40 to 44, 45 to 49, 50 to 54, the class interval is 5. Okay, references for this session. These are the references for this session. Thank you.